ಕಲೆಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಘನ್ನ ಷಡಕ್ಷರಿ ಪೊನ್ನ ಪಂಬಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಡಿದ ನಾಡೆ ಕಂಕಣ ಜಗಡರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಭಾಷೆ ನಮ್ಮ ದೇಶದ ಎಲ್ಲ ಭಾಷೆಗಳಿಗೆ ಹೋಲಿಸಿದಾಗ ಬಹಳ ಸುಂದರವಾದಂತಹ ಭಾಷೆ. ಸುಲಿದ ಬಾಳೆಯ ಹಣ್ಣಿನಂದದೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಬಹಳ ಸರಳವಾದ, ಅರ್ಥಪೂರ್ಣವಾದ, ಮನಸ್ಸಿಗೆ ಹಿತವನ್ನು ಕೊಡುವಂತಹ ಭಾಷೆ ಕನ್ನಡ ಭಾಷೆ. ಕನ್ನಡ ಜನ ಕೂಡ ಹಾಗೆ. ಕನ್ನಡಿಗರು ಬಹುಶಃ ಇಡೀ ಭಾರತದಲ್ಲಿ ಬಹಳಷ್ಟು ಮೃದು ಸ್ವಭಾವವನ್ನು ಹೊಂದಿದಂತಹವರು. ಉತ್ತರ ಭಾರತಕ್ಕೆ ಹೋಗಿ ನೋಡಿದಾಗ ನಮಗೆ ಅರಿವಾಗಬಹುದು. ಅಲ್ಲಿ ಟ್ರೈನ್ನಲ್ಲಿ ಸಂಚಾರ ಮಾಡುವಾಗ ಅನೇಕರ ಅನುಭವಕ್ಕೆ ಬಂದಿರಬಹುದು. ಇಲ್ಲಿಯ ಜನ ಬಹಳ ತಾಳ್ಮೆಯನ್ನು ಹೊಂದಿದಂತಹವರು, ಮುಗ್ಧರು. ಹೀಗಾಗಿ ನಮ್ಮ ರಾಜ್ಯ, ನಮ್ಮ ಭಾಷೆ ಬಹುಶಃ ಬಹಳಷ್ಟು ಐಕ್ಯತೆಯಿಂದ, ಒಗ್ಗಟ್ಟಿನಿಂದ ಪ್ರಗತಿಯನ್ನು ಹೊಂದುತ್ತಾ ಇದೆ. ಕನ್ನಡ ಭಾಷೆ, ಕನ್ನಡ ರಾಜ್ಯ, ಕನ್ನಡದ ಜನ ದೇಶ ವಿದೇಶಗಳಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಅದು ಯಾವುದೇ ವಿಭಾಗ ಇರಬಹುದು, ಸಾಹಿತ್ಯ, ಸಂಗೀತ, ಕಲೆ, ವಿಜ್ಞಾನ, ತಂತ್ರಜ್ಞಾನ, ಯಾವುದೇ ಕ್ಷೇತ್ರ ಇದ್ದರೂ ಕೂಡ ಕನ್ನಡಿಗರು ಅಲ್ಲಿ ತಮ್ಮ ಸ್ಥಾನವನ್ನು ಅವರು ಮೆರೆದಿದ್ದಾರೆ. ನಮ್ಮ ನಾಡು ಅತ್ಯಂತ ಸುಂದರವಾದಂತಹ ಪ್ರದೇಶ. ಕರಾವಳಿ ಅತ್ಯಂತ ರಮಣೀಯವಾಗಿದೆ. ಹಚ್ಚ ಹಸಿರು, ಕಡಲ ತೆರೆ, ಹಾಗೆಯೇ ಬಯಲು ಪ್ರದೇಶ. ಉತ್ತರ ಕರ್ನಾಟಕದ ಕಪ್ಪು ಭೂಮಿ, ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರುವಂತಹ ಅನೇಕ ಪ್ರೇಕ್ಷಣೀಯ ಸ್ಥಳಗಳು, ಬೇಲೂರು, ಹಳೆಬೀಡು, ಮೈಸೂರು ಇತ್ಯಾದಿ, ಇಂಥದ್ದೆಲ್ಲ ಮನಸ್ಸನ್ನು ರಂಜಿಸುವಂತಹ ಸ್ಥಳಗಳು. ಹೀಗಾಗಿ ನಮ್ಮ ರಾಜ್ಯ, ನಮ್ಮ ಭಾಷೆ, ನಮ್ಮ ನಾಡು ಒಂದಾಗುವಂತಹ ಅವಕಾಶ, ಅಗತ್ಯ ಬಹಳಷ್ಟಿದೆ. 1948ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆಗ ಸ್ವಾತಂತ್ರ್ಯ ಬರುವ ಮೊದಲು ನಮ್ಮ ದೇಶದಲ್ಲಿ 500ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದವು. ಅಂದರೆ ಅಷ್ಟು ರಾಜರುಗಳಲ್ಲಿ
ಸಾಮಾನ್ಯವಾಗಿ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಇದೇ ನಮ್ಮ ದೇಶದ ಒಂದು ದೌರ್ಬಲ್ಯ. ನಮ್ಮ ದೇಶದಲ್ಲಿ ಪ್ರಮುಖ ಭಾಷೆಗಳನ್ನು ಆಯ್ಕೆ ಮಾಡಿ ಆಯಾ ಭಾಷೆಗಳನ್ನಾಡುವ ಜನರನ್ನು ಒಂದೊಂದು ರಾಜ್ಯದಲ್ಲಿ ಸೇರಿಸಿ ಆ ರಾಜ್ಯವನ್ನು ಘೋಷಣೆ ಮಾಡಿದರೆ ಅಂತಹ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ದೃಷ್ಟಿಯಿಂದ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಯಿತು. 1956 ನವೆಂಬರ್ 1 ಕನ್ನಡ ರಾಜ್ಯದ ಉದಯ ಆಯಿತು. ಮೈಸೂರು ರಾಜ್ಯ ಎನ್ನುವ ಹೆಸರಿನಿಂದ ನಮ್ಮ ರಾಜ್ಯ ಉದಯವಾಯಿತು. ಆದರೆ ನಾವು ನೆನಪಿನಲ್ಲಿಡಬೇಕು, 1956 ನವೆಂಬರ್ 1 ಮೊದಲು ಕನ್ನಡ ಭಾಷೆಯನ್ನಾಡುವ ಜನ ಅನೇಕ ಪ್ರದೇಶಗಳು, ಕೆಲವು ಮುಂಬೈ ಪ್ರದೇಶಕ್ಕೆ ಸೇರಿತ್ತು, ಮಹಾರಾಷ್ಟ್ರಕ್ಕೆ ಸೇರಿತ್ತು, ಕೆಲವು ಆಂಧ್ರ ಪ್ರದೇಶಕ್ಕೆ ಸೇರಿತ್ತು, ಕೆಲವು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು. ನಮ್ಮ ಮಂಗಳೂರು ಕೂಡ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು. ಹೀಗಿರುವಾಗ ಕನ್ನಡ ಭಾಷೆಯನ್ನಾಡುವ ಜನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದರೆ ತಮಿಳುನಾಡಿನವರಲ್ಲಿ, ತಮಿಳು ಭಾಷೆಯನ್ನಾಡುವವರಲ್ಲಿ ಕನ್ನಡಿಗರಿರುವಾಗ ಕನ್ನಡ ಭಾಷೆ ಉಳಿಯುವುದು ಹೇಗೆ? ಆಂಧ್ರ ಮಾತನಾಡುವವರ ಜೊತೆ ಕನ್ನಡಿಗರಿರುವಾಗ ಕನ್ನಡಿಗರ ಹಿತವನ್ನು ಯಾರು ನೋಡಿಕೊಳ್ತಾರೆ? ಈ ರೀತಿಯ ಪ್ರಶ್ನೆ ಬಂದಾಗ ನಮ್ಮ ನಾಡಿನ ಅನೇಕ ಹಿರಿಯ ಕವಿಗಳು, ಸಾಹಿತಿಗಳು, ವಿದ್ವಾಂಸರು, ಹಿರಿಯ ರಾಜಕಾರಣಿಗಳು ಅವರೆಲ್ಲ ಒಟ್ಟಾಗಿ ಹೋರಾಟವನ್ನು ನಡೆಸಿದರು. ಯಾವ ಯಾವ ಪ್ರದೇಶ ನಮ್ಮ ರಾಜ್ಯಕ್ಕೆ ಸೇರಬೇಕು, ಯಾವ ಯಾವ ಪ್ರದೇಶದಲ್ಲಿ ಕನ್ನಡಿಗರಿದ್ದಾರೆ ಅದನ್ನು ಅವರು ಗುರುತಿಸಿಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿದರು. 1890ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರಪ್ರಥಮವಾಗಿ ಕರ್ನಾಟಕದ ಏಕೀಕರಣದ ಕನಸನ್ನು ಕಂಡಿತು. 1890. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಚನೆಯಾಯಿತು. ಆ ನಂತರ ಈ ಹೋರಾಟಕ್ಕೆ ಹೆಚ್ಚು ಬಲ ಬಂದಿತು. 1956ರಲ್ಲಿ ಈ ಹೋರಾಟದ ಫಲವಾಗಿ ನವೆಂಬರ್ 1, 1956 ಮೈಸೂರು ರಾಜ್ಯದ ಉದಯ ಆಯಿತು. ಆದರೆ ಎಲ್ಲ ಪ್ರಾಂತ್ಯಗಳು ಸೇರಿದರೂ ಕೂಡ ಯಾವ ಯಾವ ಪ್ರದೇಶಗಳು ಕನ್ನಡ ಮಾತನಾಡುವ ಪ್ರದೇಶ ಇವೆ ಆ ಎಲ್ಲ ಪ್ರದೇಶಗಳು ಮೈಸೂರು ರಾಜ್ಯಕ್ಕೆ ಸೇರಿದರೂ ಕೂಡ ಏನೋ ಒಂದು ರೀತಿಯ ಅಸಮಾಧಾನ. ಮೈಸೂರು ಎನ್ನುವುದು ರಾಜಪ್ರಭುತ್ವವನ್ನು ಪ್ರತಿನಿಧಿಸುವಂತಹ ಒಂದು ಸಾಂಕೇತಿಕವಾದಂತಹ ಶಬ್ದ. ಆಗ ಸರ್ಕಾರ ಆಲೋಚನೆ ಮಾಡಿ 1973ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜ ಅರಸ್ ಅವರ ಕಾಲದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನಾಗಿ ಬದಲಾಯಿಸಲಾಯಿತು. ನಾವೆಲ್ಲ ಈಗ ಕರ್ನಾಟಕ ರಾಜ್ಯದಲ್ಲಿದ್ದೇವೆ. ನಿಜವಾಗಿ ಇದು ಕನ್ನಡ ರಾಜ್ಯೋತ್ಸವ ಎನ್ನುವುದಕ್ಕಿಂತ ಇದು ಕರ್ನಾಟಕ ರಾಜ್ಯೋತ್ಸವ. ಕೇವಲ ಕನ್ನಡದಲ್ಲ, ಕರ್ನಾಟಕದಲ್ಲಿ ಯಾವ ಯಾವ ಭಾಷೆಗಳಿವೆ, ಅದು ತುಳು ಭಾಷೆ ಇರ್ಬೋದು, ಕೊಡವ, ಅರೆ ಭಾಷೆಗಳಿರ್ಬೋದು, ಯಾವುದೇ ಭಾಷೆ ಇರಲಿ, ಎಲ್ಲ ಭಾಷೆಯವರು ಸಂಭ್ರಮಿಸುವಂತಹ ದಿವಸ ಇದು ಕರ್ನಾಟಕ ರಾಜ್ಯೋತ್ಸವ. ಯಾವಾಗ ನಮಗೆ ನಮ್ಮ ಭೂಮಿಯ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಅಭಿಮಾನ ಇರುವುದಿಲ್ಲ, ಅಂತಹ ಸಂದರ್ಭದಲ್ಲಿ ಆ ನಾಡು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ನಾವು ಮೊದಲಿನಿಂದಲೂ ಕೇಳಿದ್ದೇವೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಮತ್ತು ಮಾತೃಭೂಮಿ ಇವೆರಡೂ ಕೂಡ ಸ್ವರ್ಗಕ್ಕೆ ಸಮಾನ. ಯಾರು ಇವುಗಳನ್ನು ಮರೀತಾರೆ, ತಾಯಿಯನ್ನು ಮರೀತಾರೆ, ತಮ್ಮ ನಾಡನ್ನು ಮರೀತಾರೆ, ಅವರು ಸ್ವರ್ಗವನ್ನು ಕಳೆದುಕೊಳ್ತಾರೆ. ಸ್ವರ್ಗ ಸಮಾನವಾದಂಥ ನಮ್ಮ ನಾಡು ಕರ್ನಾಟಕ. ಈ ಕರ್ನಾಟಕವನ್ನು ಇಂದಿನ ದಿವಸದಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ, ಕರ್ನಾಟಕದಲ್ಲಿರುವಂಥ ಎಲ್ಲ ಜನ ರಾಜಕಾರಣ ಏನೇ ಇರಬಹುದು, ಮತಗಳು ಯಾವುದೇ ಇರಬಹುದು, ನಮ್ಮ ರಾಜ್ಯದಲ್ಲಿರುವ ಉಪಭಾಷೆಗಳು, ಭಾಷೆಗಳು ಯಾವುದೇ ಇರಬಹುದು, ಎಲ್ಲರೂ ಕೂಡ ಒಟ್ಟಾಗಬೇಕು. ನಾವೆಲ್ಲರೂ ನಮ್ಮ ನಾಡಿನ ಹಿತಕ್ಕಾಗಿ ಶ್ರಮಿಸಬೇಕು. ಕರ್ನಾಟಕದ ರಾಜಧಾನಿ ಬೆಂಗಳೂರೇನಿದೆ, ಬೆಂಗಳೂರು ವಿಶ್ವಕ್ಕೆ ಮಾದರಿಯಾಗಿದೆ, ನಮಗೆ ಗೊತ್ತಿದೆ.
ಕರ್ನಾಟಕದಿಂದ ಅನೇಕ ವಿಜ್ಞಾನಿಗಳು ಬೇರೆ ದೇಶಗಳಿಗೆಲ್ಲ ಹೋಗಿ ಅಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೀತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಸ್ಮರಿಸಬೇಕಾದಂತ ಹೇಳಿದರೆ, ನಮ್ಮ ರಾಜ್ಯದ ಪ್ರತಿಭೆಗಳನ್ನು ನಮ್ಮಲ್ಲಿ ಉಳಿಸಿಕೊಳ್ಳಬೇಕು. ಪ್ರತಿಭಾ ಪಲಾಯನ ಅಂತ ಹೇಳ್ತೇವೆ. ಪ್ರತಿಭಾವಂತರೆಲ್ಲ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಈಗ ಏನಾಗಿದೆ, ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳನ್ನು ಗಮನಿಸಿ, ನೀವು ಹಳ್ಳಿಗಳಿಗೆ ಹೋಗ್ಬೋದು. ಹಳ್ಳಿಗಳಿಗೆ ಹೋದಾಗ ನಾವು ಕಾಣ್ತೇವೆ, ಅಲ್ಲಿ ಹಳ್ಳಿಗಳಲ್ಲಿ ಏನಾಗಿದೆ ಅಂದರೆ ಯುವಕರಿಲ್ಲ, ಕೆಲಸ ಮಾಡುವಂಥವರಿಲ್ಲ, ಕೇವಲ ತುಂಬ ಪ್ರಾಯ ಆದಂಥವರು, ಅಸಮರ್ಥರು, ಅಸಹಾಯಕರು ಇಂಥವರು ತುಂಬಿಕೊಂಡಿದ್ದಾರೆ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ. ಯುವಕರೆಲ್ಲ ನಗರಗಳ ಕಡೆ ಓಡಿ ಹೋಗ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಅವರು ಉಳಿಲಿಕ್ಕೆ ಮನಸ್ಸು ಕೊಡ್ತಾ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದ ಪ್ರತಿಭೆಗಳೆಲ್ಲ ಬೇರೆ ದೇಶಗಳಿಗೆ ಹೋಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿ ಒಳ್ಳೆಯ ಒಂದು ಸಂಬಳ ಇದೆ, ಒಳ್ಳೆಯ ಆರ್ಥಿಕ ಅನುಕೂಲತೆ ಇದೆ, ಈ ರೀತಿಯ ಮನೋಭಾವನೆಗಳು ಅವರಲ್ಲಿ ಕಾಣ್ತಾ ಇದೆ. ಆದ್ದರಿಂದ ನಮ್ಮ ಸರ್ಕಾರ ಆಲೋಚನೆ ಮಾಡಬೇಕು, ನಮ್ಮ ರಾಜ್ಯದಲ್ಲಿಯೇ ಪ್ರತಿಭೆಗಳಿಗೆ ಬೇಕಾದಂತಹ ಸೂಕ್ತ ಸ್ಥಾನಮಾನಗಳು ಸಿಗುವ ಹಾಗೆ ಮಾಡಬೇಕು. ಆಗ ಪ್ರತಿಭಾ ಪಲಾಯನವನ್ನು ತಡೆಯಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆ ಇದೆ, ತುಳು ಭಾಷೆ ಇದೆ, ಕೊಂಕಣಿ ಇದೆ, ಮತ್ತು ಬೇರೆ ಬೇರೆ ಕೊಡವ ಭಾಷೆ ಇದೆ, ಅರೆ ಭಾಷೆ, ಈ ಎಲ್ಲ ಭಾಷೆಗಳಲ್ಲಿ ಇದ್ದರೂ ಕೂಡ ಬೇರೆ ಭಾಷೆ ಇದೆ. ಈ ಎಲ್ಲ ಭಾಷೆಗಳನ್ನು ಸಂರಕ್ಷಣೆ ಮಾಡುತ್ತಾ ಅವುಗಳ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಎಲ್ಲರೂ ಕೂಡ ಸಮಾನವಾಗಿ ಬೆಳೀಲಿಕ್ಕೆ ಸರ್ಕಾರ ಪ್ರೋತ್ಸಾಹವನ್ನು ನೀಡಬೇಕಾಗ್ತದೆ. ಭಾಷೆ ಎಂದರೆ ಕೇವಲ ಸಂವಹನ ಮಾಡಲಿಕ್ಕೆ ಇರುವಂತಹದ್ದಲ್ಲ. ಒಂದು ಭಾಷೆ ಎಂದರೆ ಆ ಭಾಷೆಯಲ್ಲಿ ಸಂಸ್ಕೃತಿ ಇದೆ, ಆಚಾರ ಇದೆ, ನಂಬಿಕೆ ಇದೆ, ಒಂದು ಪರಂಪರೆ ಇದೆ. ಅದನ್ನೆಲ್ಲ ಉಳಿಸುವಂತಹ ಶಕ್ತಿ ಭಾಷೆಗಿದೆ. ಅದರಿಂದ ನಾವು ಸ್ಥಳೀಯ ಭಾಷೆಯನ್ನು, ಮಾತೃಭಾಷೆಯನ್ನು, ರಾಜ್ಯ ಭಾಷೆಯನ್ನು, ಪ್ರಾಂತ್ಯ ಭಾಷೆ ಅಂತ ಹೇಳ್ತೇವೆ. ಆ ಭಾಷೆಯನ್ನು ನಮ್ಮ ಭವಿಷ್ಯದ ಜನಾಂಗಕ್ಕೆ ದೊರಕುವ ಹಾಗೆ ಮಾಡಬೇಕಾಗ್ತದೆ. ಈಗೆಲ್ಲ ನಾವು ನೋಡ್ತೇವೆ, ಆಂಗ್ಲ ಮಾಧ್ಯಮ ಶಾಲೆಗಳು, ಹೌದು ಆಂಗ್ಲ ಮಾಧ್ಯಮ ಬೇಕು ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ. ಆದರೆ ಆ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನು ಒಂದು ಭಾಷೆಯನ್ನಾಗಿ ಕನ್ನಡವನ್ನು ಕಲಿಯಲೇಬೇಕಾಗಿದೆ. ಎಷ್ಟೋ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸ್ತಾ ಇಲ್ಲ, ಹಾಗೆ ಆಗಬಾರ್ದು. ಪ್ರತಿಯೊಂದು ಮಗು ಕನ್ನಡವನ್ನು ಓದಲಿಕ್ಕೆ ಬರೀಲಿಕ್ಕೆ ಕಲಿತಿರಬೇಕು. ಈಗ ನಾವೊಂದು ಆಲೋಚನೆ ಮಾಡುವ, ಎಲ್ಲ ಇನ್ನು ಮುಂದಿನ ಜನಾಂಗ ಎಲ್ಲರೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಕನ್ನಡವನ್ನು ಕಲಿಯದೆ ಇಂಗ್ಲೀಷನ್ನೇ ಕಲಿತುಕೊಂಡು ಮುಂದೆ ಹೋಗ್ತಾರೆ ಅಂತ ಆದರೆ ಮುಂದೊಂದು ದಿವಸ ಕೇವಲ ನಮ್ಮ ಕಣ್ಮುಂದೆ ಆಗ್ತದೆ ಬದಲಾವಣೆ. ನಾವೀಗ ಸಮಾಜದ ಬದಲಾವಣೆಗಳನ್ನು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದೇವೆ. ಕೆಲವೇ ವರ್ಷಗಳಲ್ಲಿ ಕನ್ನಡ ಮಾತನಾಡುವ ಮಕ್ಕಳು ಇರುವುದಿಲ್ಲ. ಮಾತನಾಡುವುದಂದರೆ ಎಲ್ಲಿ ಹೊರಗೆ ಮಾತನಾಡಲಿಕ್ಕೆ ಧೈರ್ಯ ಇಲ್ಲ ಅವರಿಗೆ. ಕನ್ನಡ ಪುಸ್ತಕಗಳನ್ನು ಓದುವ ಜನ ಇಲ್ಲ, ಕನ್ನಡ ಪತ್ರಿಕೆ ಓದಲಿಕ್ಕೆ ಇಲ್ಲ. ಮನೆಯಲ್ಲಿ ಮಾತನಾಡುವ ಭಾಷೆ ಇಂಗ್ಲೀಷ್ ಇರುತ್ತದೆ. ಹೀಗಿರುವಾಗ ಅದು ಒಂದು ಸಂಸ್ಕೃತಿಯನ್ನು ಬದಲಾವಣೆ ಮಾಡ್ತದೆ. ಅದು ಕರ್ನಾಟಕ ಹೃದಯ ಶಿವ ಬಹುಶಃ ಸತ್ತಂತವರನ್ನು ಬಡಿದೆಚ್ಚರಿಸಿದೆ, ಆದರೆ ಕಿಚ್ಚಾಡುವವರನ್ನು ಹೊತ್ತಿ ಉರಿಸುವಂತಹ ಇಂತಹ ಸಂದರ್ಭದಲ್ಲಿ ಕೂಡ ಅವರೆಲ್ಲರ ಮನಸ್ಸನ್ನು, ಕನಸನ್ನು ತಾಯಿ ಭಾರತಾಂಬೆ ತಣಿಸಲಿ. ಕೋಮು ಸೌಹಾರ್ದತೆಯ ದಳ್ಳುರಿಯಿಂದ ಇರುವಂತಹ ಆ ಒಂದು ಭಗ್ನ ಮನಸ್ಸುಗಳನ್ನು ವಿಘ್ನಗೊಳಿಸಿ ಮುಂದೆ ಸಾಮರಸ್ಯದ ಜೀವನವನ್ನು ಮಾಡುವಂತಹ ಒಂದು ಸದಾವಕಾಶ ನಮ್ಮೆಲ್ಲರಿಗೂ ಕೂಡ ಸಿಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಅತ್ಯುತ್ತಮವಾದಂತಹ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವದ ಸಂದೇಶವನ್ನು ಇವತ್ತು ನಮಗೆ ವಾಸ್ತವ ಸರ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ನೆರೆದಿರ್ತಕ್ಕಂತಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೈದರ್ ಪ್ರತಿಪಾಡಿಯವರು ಇದ್ದೀರಿ, ನಿಮ್ಮನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಅನ್ಕೊಳ್ತಾ ಇದ್ದೇನೆ. ಪ್ರಾರಂಭದ ಹಂತದಲ್ಲಿ ನಮ್ಮೊಟ್ಟಿಗಿದ್ದ ಸದನ ಬಂಗೇರವರು, ಮಗುವಿನ ಸಂಘದ ಮಾಜಿ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದೀರಿ. ಅವರನ್ನು ಕೂಡ ನಾನು ಗೌರವ ಉಪಾಧ್ಯಕ್ಷರಾಗಿ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
7ನೇ ಬಾರಿ ನಮ್ಮೊಟ್ಟಿಗಿರುವ ಮೊಹಮ್ಮದ್ ಬುಕ್ಕಚೇರಿಯವರು ನಮ್ಮ ಅತ್ಯಂತ ಹಿರಿಯ ಸದಸ್ಯರು, ಮಾಜಿ ಅಧ್ಯಕ್ಷರಾದ ನಗರ ಪಂಚಾಯತ್ನ ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಧನಲಕ್ಷ್ಮಿ ಗಟ್ಟಿಯವರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು. ಹಿರಿಯ ಸಾಹಿತಿ ಹಾಗೂ ನಮ್ಮ ಹಬ್ಬಕ್ಕೂ ಸಮಿತಿಯ ಕಾರ್ಯದರ್ಶಿಯಾದ ವಾಸುದೇವರವರು ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ. ಸವಿಯನ್ನು ಮುಂಚಿತವಾಗಿ ಪ್ರತಿ ವರ್ಷ ಎಲ್ಲ ಕಡೆ ಆಚರಿಸುವಂಥದ್ದು ಹಬ್ಬಕ್ಕ ಉತ್ಸವ ಸಮಿತಿ. ಉಳ್ಳಾಲದ ರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಪೋರ್ಚುಗೀಸರ ಜೊತೆ ಅಂದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವಳು ಭಾರತದಲ್ಲೇ ಪ್ರಪ್ರಥಮವಾಗಿ ತನ್ನ ಸಂಸಾರವನ್ನು, ಕುಟುಂಬವನ್ನು ಬಿಟ್ಟು ರಾಷ್ಟ್ರಪ್ರೇಮವನ್ನು ಮೆರೆದಂತಹ ನಮಗೆಲ್ಲರಿಗೂ ಕೂಡ ಮಾದರಿಯಾದಂತಹ ಅಪ್ರಮಿತ ನಾಯಕಿ ಅವಳು, ಸಿಂಹಿಣಿ. ಅಂಥ ಒಂದು ನೆನಪಲ್ಲಿ ಇಂಥ ಒಂದು ಹಬ್ಬಕ್ಕೋತ್ಸವ ಸಮಿತಿಯಿಂದ ಪ್ರಪ್ರಥಮ ಬಾರಿಗೆ, ಅದು ಕೂಡ ಮುಂಚಿತವಾಗಿ ದೀಪಾವಳಿ ಸಂದೇಶದೊಂದಿಗೆ ದೀಪಾವಳಿಯ ಸಂಭ್ರಮವನ್ನು, ಸವಿಯನ್ನು ಆಚರಿಸುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲ ಹಿರಿಯ ಗಣ್ಯರು ದೀಪವನ್ನು ಬೆಳಗಿಸುವುದರ ಮೂಲಕ ಈ ಒಂದು ದೀಪಾವಳಿಯ ಸಂದೇಶವನ್ನು ಮುಂದೆ ನಮಗೆ ನೀಡಲಿಕ್ಕಿದ್ದಾರೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದ್ವೇಷವೆಂದು ಹೊರೆ ಎಂದರು, ಹಬ್ಬವದಕ್ಕೆ ಹೆಗಲು ಎಂದರು. ಎರಡು ಮುಖದ ನಮ್ಮ ಜನುಮದ ವೇಷಾವಳಿ, ತೆಗೆದು ಹಾಲ್ ಬೆಳಕ ಕುಡಿಯುವುದೇ ದೀಪಾವಳಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿಕೊಂಡಂಥ ನಾವು ಕನ್ನಡವನ್ನು ಮರೆಯಾಗುವಂಥ ಈ ಸಂದರ್ಭದಲ್ಲಿ ಬಹಳಷ್ಟು ನೊಂದುಕೊಳ್ಳುವಂಥ ಸಮಯ ಈಗ ಬಂದಿದೆ ನಮಗೆ. ನಮ್ಮ ಮಕ್ಕಳೆಲ್ಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತು ಆ ಮಕ್ಕಳೆಲ್ಲರೂ ಇಂಗ್ಲೀಷನ್ನೇ ಮಾತಾಡುತ್ತಾ ಮನೆಯಲ್ಲಿ ತಾಯಿಯೊಟ್ಟಿಗೆ ತಂದೆಯೊಟ್ಟಿಗೆ ಎಲ್ಲರೊಂದಿಗೂ ಪರಿಸರದಲ್ಲಿ ನೆರೆಕೆರೆಯರೊಂದಿಗೆ ಇಂಗ್ಲೀಷಿನಲ್ಲೇ ಮಾತಾಡಿ ಕನ್ನಡ ಎಂಬ ಈ ಪದವನ್ನು ಮರೆತು ಹೋಗುತ್ತಾರೆ ಎಂಬ ಒಂದು ಹೆದರಿಕೆಯೂ ನಮ್ಮಲ್ಲಿ ಬಂದಿದೆ. ಹಾಗಾಗಬಾರದು. ಮುಂದಿನ ದಿನಗಳಲ್ಲಿ ತಾಯಂದಿರಾದ ನಿಮ್ಮಲ್ಲಿ ಬಹಳ ದೊಡ್ಡ ಹೊಣೆ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ರಾಜ್ಯೋತ್ಸವದ ಅಂಗವಾಗಿ ಹೇಳ್ತೇನೆ, ತಾಯಂದಿರಾದ ನೀವುಗಳು ನಿಮ್ಮ ಮಕ್ಕಳನ್ನು ಖಂಡಿತ ಇಂಗ್ಲೀಷ್ ಕಲಿಸಬೇಕು. ಮೊದಲ ಪಾಠಶಾಲೆಯಂತೆ ನೀವು ಕನ್ನಡವನ್ನು ಕಲಿಸಿಕೊಡಬೇಕು. ಇದು ನಮ್ಮ ಒಂದು ಹಬ್ಬಕ್ಕೋತ್ಸವ ಸಮಿತಿಯಿಂದ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯದ ಪರವಾಗಿ ನಾನು ಹೇಳುತ್ತಿರುವಂಥ ವಿಚಾರ ಆಗಿರ್ಬೋದು. ಇವತ್ತು ಇನ್ನೊಂದು ವಿಚಾರ ಹೇಳೋದಿದ್ದರೆ ದೀಪಾವಳಿಯ ಶುಭಾಶಯ. ಇದು ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲೇ ದೀಪಾವಳಿ ಎಂಬ ಒಂದು ದೊಡ್ಡ ಸಂಭ್ರಮ. ಇವತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಸಂಭ್ರಮ ಮಾಡೋದು. ಈಗ ಬೊಂಬೈ ಕಡೆ ಹೋದರೆ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋದಾಗ ಈ ದೀಪಾವಳಿ ಹಬ್ಬದ ಒಂದು ವಿಶೇಷವಾದ, ಅದು ನಿಮಗೆ ಗೊತ್ತಿದೆ, ಈ ಕಳೆದ 2 ತಿಂಗಳಿಂದ ಬೇರೆ ಬೇರೆ ಕಾರ್ಯಕ್ರಮ, ದಸರಾ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಬಂದು ಕೊನೆಗೆ ದೀಪಾವಳಿ ಹಬ್ಬ ಅದೊಂದು ಎಲ್ಲರ ಮನವನ್ನು ತಣಿಸುವಂಥ ಒಂದು ಹಬ್ಬ ಆಗಿದೆ. ಅಲ್ಲಿ ಹಚ್ಚುತ್ತಿರುವಂಥ ದೀಪಗಳು, ಇವತ್ತು ನಮ್ಮ ಕೈಯಿಂದ ನಾವು ದೀಪಗಳನ್ನು ಹಚ್ಚಿದೆವು. ಈ ದೀಪ ಎಷ್ಟೊಂದು ವಿಚಾರ ಇದೆ ಎಂಬುದನ್ನು ತಿಳ್ಕೊಳ್ಳಿ. ನಮ್ಮ ಇಡೀ ಒಬ್ಬ ಮನುಷ್ಯನಿಗೆ ಬಾಳಬೇಕಾದರೆ, ಜೀವಿಸಬೇಕಾದರೆ ನಮ್ಮ ಜೀವನಕ್ಕೆ ಏನು ಆಹಾರವನ್ನು ತೆಗೆದುಕೊಳ್ತೇವೆ, ಆ ಆಹಾರಕ್ಕೋಸ್ಕರ ಈ ದೀಪವನ್ನು ಹಚ್ಚಿದ ಸಾಧ್ಯವೇ ಆಗುವುದಿಲ್ಲ. ನಮ್ಮ ಜೀವ ಉಳಿದಿದೆ ಆ ದೀಪದಿಂದ, ಆ ಬೆಂಕಿಯಿಂದ. ಅಷ್ಟೇ ಬೆಂಕಿ ಎಂಬುದನ್ನು ಅಷ್ಟೇ ನಾವು ತೆಗೆದುಕೊಂಡು ಅದಕ್ಕೆ ಅತಿಯಾದ ಇದನ್ನು ಕೊಟ್ಟು ಅದರಲ್ಲಿ ಸುಟ್ಟು ಕರಕಲಾಗ್ಬೋದು. ಅದು ಒಂದು ಎರಡನೇ ವಿಚಾರ. ಆದರೆ ದೀಪ ನಮ್ಮ ಜೀವವನ್ನು ಉಳಿಸ್ತದೆ. ಜೀವಕ್ಕೆ ಬೇಕಾಗಿ ದೀಪ ಬೇಕಾಗ್ತದೆ. ದೀಪ ಎಂಬುದು ಎಲ್ಲರ ಮನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳಗಲಿ.
ಅದು ಕೇವಲ ದೀಪವಾಗಿರಬಾರ್ದು, ಸೌಹಾರ್ದದ ದೀಪ ಆಗಿರಬೇಕು, ಮಾನವೀಯತೆಯ ದೀಪ ಆಗಿರಬೇಕು. ಎಲ್ಲ ರೀತಿಯಲ್ಲಿ ಈ ನಮಗೆ ಗೊತ್ತಿದೆ, ಕರಾವಳಿ ಪ್ರದೇಶದಲ್ಲಿ ಬಹಳ ಸಮಯಗಳಿಂದ ನಮಗೆ ಕಾಣುತ್ತಿರುವಂಥ ಒಂದು ವಿಶೇಷವಾದ ವಿಚಾರ, ನಾವಿಲ್ಲಿ ಬೇರೆ ಬೇರೆ ಜಾತಿಯ ಆಧಾರದಲ್ಲಿ ಏನೇನೋ ಮಾಡ್ತಾ ಅನಾಹುತಗಳನ್ನು ಸಂಭವಿಸ್ತಾ ಇದೆ. ಇದು ಇನ್ನು ಮುಂದಕ್ಕೆ ಈ ದೀಪಾವಳಿ ನಂತರ ಖಂಡಿತ ಆ ಒಂದು ಮನೋಭಾವನ ಬರಬಾರದು ನಮ್ಮಲ್ಲಿ. ಈ ಇಡೀ ಕರಾವಳಿಯ ಉದ್ದಕ್ಕೂ ನಾವು ಇದನ್ನು ಸಾರಬೇಕು. ಇವತ್ತಿನ ದೀಪಾವಳಿ ಅದಕ್ಕೆ ಆ ದೀಪಾವಳಿಯ ಮೂಲಕ ಅದನ್ನು ಈ ಕರಾವಳಿಯ ಉದ್ದಕ್ಕೂ ಅದು ಮಾಸಿ ಹೋಗಲಿ, ಅದು ಇನ್ನು ಬರಬಾರದು ಎಂಬುದನ್ನು ಆಶಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳು. ಒಣಕ್ಕೆ ಹೋಗುವವನನ್ನು ಕನ್ನಡದ ಹಬ್ಬಕ್ಕ ರಾಣಿ ಒಟ್ಟಿಗೆ ನಾನು ಸಮೀಕರಿಸಿದ್ದೇನೆ. ಇದು ಹಾಗೆ ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ, ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಕನ್ನಡ ನಾಡಿನ ವೀರರ ಮಣಿಯ, ಉಳ್ಳಾಲ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ, ಚರಿತೆಯ ನಾನು ಹಾಡುವೆ. ಪೋರ್ಚುಗೀಸರು ಯುದ್ಧಕ್ಕೆ ಬರಲು, ಪೋರ್ಚುಗೀಸರು ಯುದ್ಧಕ್ಕೆ ಬರಲು ಕಡಲಿನ ತಡಿಯ ನೋಡಿದಲು, ಕಡಲಿನ ತಡಿಯ ನೋಡಿದಲು, ಕಡಲಿನ ತಡಿಯ ಕಂಡವಳು ಅಲೆಗಲ ಸೆಲೆಗಲ ನೋಡಿದಲು, ಅಲೆಗಲ ಸೆಲೆಗಲ ನೋಡಿದಲು. ವೀರ ಪಡೆಯ ಕಟ್ಟಿದರು, ಧೀರ ಪಡೆಯ ಕಟ್ಟಿದರು, ಶೂರ ಪಡೆಯ ಕಟ್ಟಿದರು, ಶೂರ ಪಡೆಯ ಕಟ್ಟಿದರು. ಉಳ್ಳಾಲ ನಾಡಿನ, ಉಳ್ಳಾಲ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ. ಇವಲೇ ನಮ್ಮ ಹಬ್ಬಕ್ಕ, ಇವಲೇ ನಮ್ಮ ಹಬ್ಬಕ್ಕ, ನಮ್ಮಯ ನಿಮ್ಮಯ ಹಬ್ಬಕ್ಕ, ಉಳ್ಳಾಲ ನಾಡಿನ ಹಬ್ಬಕ್ಕ, ಉಳ್ಳಾಲ ನಾಡಿನ ಹಬ್ಬಕ್ಕ, ಉಳ್ಳಾಲ ನಾಡಿನ ಹಬ್ಬಕ್ಕ. ಇಲ್ಲಿ ಆ ಕಾಲದಲ್ಲಿ ನಮ್ಮ ಮಗುವೀರ ಬಂಧುಗಳು ಮತ್ತು ಮುಸಲ್ಮಾನ ಬಂಧುಗಳು ದೋಣಿಯಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲಿ ತೂಟೆಯನ್ನು ಪೋರ್ಚುಗೀಸರ ಇದಕ್ಕೆ ಬಿಸಾಡಿ ಆ ಒಂದು ಪರಾಕ್ರಮವನ್ನು ಸ್ವಲ್ಪ ಒಂದು 2 ಗೀಟಲ್ಲಿ ದೋಣಿಯು ಹುಟ್ಟನ್ನು ಹಾಕಿದರು, ದೋಣಿಯು ಹುಟ್ಟನ್ನು ಹಾಕಿದರು, ನೀರನ್ನು ಹಿಂದಕ್ಕೆ ತಳ್ಳಿದರು, ನೀರನ್ನು ಹಿಂದಕ್ಕೆ ತಳ್ಳಿದರು, ಚಲಿಮಲೆಯನ್ನದೆ ಸಾಗಿದರು, ಬಿಸಿಲಿಗೆ ಮೈಯ ಒಟ್ಟಿದರು, ಬಿಸಿಲಿಗೆ ಮೈಯ ಒಟ್ಟಿದರು, ಅಟ್ಟಿದರು ಮೆಟ್ಟಿದರು, ಪೋರ್ಚುಗೀಸರನ್ನು ಅಟ್ಟಿದರು, ಪೋರ್ಚುಗೀಸರನ್ನು ಮೆಟ್ಟಿದರು. ಈ ನಾಡನ್ನು ಕಟ್ಟಿದ ಅವರು, ಈ ನಾಡನ್ನು ಕಟ್ಟಿದ ಅವರು. ನಾಡಿಗೆ ನಾಡೆ, ನಾಡಿಗೆ ನಾಡೆ ಸೇರಿತ್ತು, ಊರಿಗೆ ಊರೇ ಕಂಡಿತ್ತು. ದುರ್ಗೆಯ ರೂಪವ ತಾಳಿದಲು, ದುರ್ಗೆಯ ರೂಪವ ತಾಳಿದಲು, ಕಾಲಿಯ ಹಾಗೆ ಕಾದಿದಲು, ಕಾಲಿಯ ಹಾಗೆ ಕಾದಿದಲು. ದೇಶ ಪ್ರೇಮವ ತೋಳಿದಲು, ದೇಶ ಪ್ರೇಮವ ತೋರಿದಲು. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ, ಚರಿತೆಯ ನಾನು ಹಾಡುವೆ. ಹೈದರಾಲಿಯು ಯುದ್ಧಕ್ಕೆ ಬರಲು, ಹೈದರಾಲಿಯು ಯುದ್ಧಕ್ಕೆ ಬರಲು ಯಾರಬಲು ಆ ಒಬ್ಬವ್ವ, ಕನ್ನಡ ನಾಡಿನ ಒಬ್ಬವ್ವ. ಉಳ್ಳಾಲ ನಾಡಿನ ಹಬ್ಬಕ್ಕ, ಉಳ್ಳಾಲ ನಾಡಿನ ಹಬ್ಬಕ್ಕ, ಅಮರಳಾದಲು ಹಬ್ಬಕ್ಕ, ಅಮರಳಾದಲು ಹಬ್ಬಕ್ಕ, ಅಮರಳಾದಲು ಒಬ್ಬವ್ವ. ಈ ಹಾಡು ಕನ್ನಡ, ಈ ಬೀಡು ಕನ್ನಡ, ನೀ ಹಾಡು ಕನ್ನಡ, ನೀ ನೋಡು ಕನ್ನಡ. ಸಾಲು ಸಾಲು ತೆಂಗಿನ ಮರಗಳಿರುವವೋ, ಸಾಲು ಸಾಲು ತೆಂಗಿನ ಮರಗಳಿರುವವೋ, ಸಾಲದಪ್ಪ ನೋಡಲೋ ಕಣ್ಣು ಸಾಲವೋ. ಎಲೆಯ ಗೆಳೆಯರೆಲ್ಲ ಸೇರಿ ನಲಿವರಿಲ್ಲಿಯೋ, ಎಲೆಯ ಗೆಳೆಯರೆಲ್ಲ ಸೇರಿ ನಲಿವರಿಲ್ಲಿಯೋ. ಈ ಹಾಡು ಕನ್ನಡ, ಈ ಬೀಡು ಕನ್ನಡ, ನೀ ಹಾಡು ಕನ್ನಡ, ನೀ ಹೋಡು ಕನ್ನಡ. ತೆಂಗು ಕಂಗು ಮಾವು ಇಲ್ಲಿ ಬೆಳೆಯೋರಿಲ್ಲಿಯೋ, ತೆಂಗು ಕಂಗು ಮಾವು ಇಲ್ಲಿ ಬೆಳೆಯೋರಿಲ್ಲಿಯೋ. ಭತ್ತ ರಾಗಿ ಜೋಳ ಇಲ್ಲಿ ಸವಿಯೋರಿಲ್ಲಿಯೋ, ಭತ್ತ ರಾಗಿ ಜೋಳ ಇಲ್ಲಿ ಸವಿಯೋರಿಲ್ಲಿಯೋ. ತುಂಗ ಕಾಲಿ ಭದ್ರ ಇಲ್ಲಿ ಹರಿಯುವುದಿಲ್ಲಿಯೋ, ತುಂಗ ಕಾಲಿ ಭದ್ರ ಇಲ್ಲಿ ಹರಿಯುವುದಿಲ್ಲಿಯೋ.
ಈ ನಾಡು ಕನ್ನಡ, ಈ ಬೀಡು ಕನ್ನಡ, ನೀ ಹಾಡು ಕನ್ನಡ, ನೀ ನೋಡು ಕನ್ನಡ. ಪೇಜಾವರ ಮಠಾಧೀಶರು ಮಂಗಳೂರಿಗೆ ಬಂದಿದ್ದರು, ಟೌನ್ ಹಾಲಿಗೆ. ಆಗ ಅವರು ಒಂದು ಕನ್ನಡದ ಈ ಒಂದು ಕನ್ನಡ ಇವತ್ತು ಯಾವ ರೀತಿ ಮಾಯ ಆಗುತ್ತಾ ಉಂಟು ಅಂತ. ಆವಾಗ ಎಲ್ಲ ಮನೆಯಲ್ಲೂ ಅಮ್ಮ ಅಂತ ಕರೆಯುವ ಬದಲು ಮಮ್ಮಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಹೌದಾ? ಮಮ್ಮಿ. ಮತ್ತೆ ಅಮ್ಮ ಅಪ್ಪ ಅಂತ ಕರೆಯುವ ಬದಲು ಡ್ಯಾಡಿ ಅಂತ ಹೇಳಿ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಕೆಲವು ಕಡೆ ಬಾಬಿಗಳು ತುಂಬಿ ಹೋಗಿದ್ದಾರೆ. ಅದಕ್ಕೆ ಮಮ್ಮಿ ಅಂತ ಹೇಳಿದರೆ ಈಜಿಪ್ಟಿನಲ್ಲಿ ಹೆಣವನ್ನು ಕೆಡದ ಹಾಗೆ ಸುಗಂಧ ದ್ರವ್ಯದಿಂದ ಪೂಜಿಸುವಂತಹ ಒಂದು ಅರ್ಥ ಈ ಮಮ್ಮಿ. ಅಲ್ಲಿಯ ಮಮ್ಮಿ, ಇಲ್ಲಿ ನಮಗೆ ತಾಯಿ. ಹೇಗುಂಟು ವಿಪರ್ಯಾಸ! ಹಾಗೆ ಮಮ್ಮಿಗಳೆಲ್ಲ ಎಮ್ಮೆಗಳಾಗಿ ಹೋದರು, ಡ್ಯಾಡಿಗಳೆಲ್ಲ ರೌಡಿಗಳಾದರು ಅಂತ ಹೇಳಿ ಹೇಳಿದರು. ಈ ಒಂದು ಮಾತು ನನಗೆ ನೆನಪುಂಟು. ಬಾಬಿ ಅಂತ ಹೇಳಿದರೆ ಇಂಗ್ಲೀಷ್ನ ಹಳೆಯ ಡಿಕ್ಷನರಿಯಲ್ಲಿ ಪೊಲೀಸ್ ಅಂತ, ನಮ್ಮಲ್ಲಿ ಎಲ್ಲಿ ಕುಡಿದ್ರು ಬಾಬಿ 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 ಬತ್ತಲ್ಲ, ಬಾಬಿ ಹೋಯಲ್ಲ, ಬಾಬಿಗಳೇ ತುಂಬಿ ಹೋಗಿದ್ದಾರೆ. ಕನ್ನಡದ ಪದಗಳು ಸಿಗುವುದೇ ಇಲ್ಲ. ಆ ರಂಕುಶ ಬಿಟ್ಟಡಂ ನೆನವು ತೆನ್ನಮನಂ ಬಣವಾಸಿ ದೇಶಮಂ ಅಂತ ಹೇಳಿ ಪಂಪ ಮಹಾಕವಿ ಹೇಳಿದ್ದಾನೆ ಬಂಧುಗಳೇ. ಅದನ್ನು ನಾವು ನೆನಪಿಸಿಕೊಡಬೇಕು. ನಮ್ಮ ಉಲ್ಲಾಳದಲ್ಲಿ ಕೂಡ ನಮ್ಮ ಕವಿ BM ಇದಿನಪ್ಪನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷವಾಗಿ ಬಹಳ ಮೇರು ವ್ಯಕ್ತಿ. ಕನ್ನಡಕ್ಕಾಗಿ ದುಡಿದವರು, ಕನ್ನಡಕ್ಕಾಗಿ ಯಾರೆಲ್ಲ ಹೋರಾಡಿದ್ದಾರ ಅವರನ್ನೆಲ್ಲ ನೆನಪಿಸಿಕೊಳ್ಳುವಂತಹ ಒಂದು ಸಂದರ್ಭ ಇದು ಅಂತ ಹೇಳಿ ನಾನು ನಿನಗೆ. ಅದೇ ರೀತಿ ಉಲ್ಲಾಳ ಶ್ರೀನಿವಾಸ್ ಮಲ್ಯಾರವರು, ನಮ್ಮ ಹಾಜಿ UK ಇಬ್ರಾಹಿಂರವರು, ಇವರೆಲ್ಲರೂ ಕನ್ನಡಿಗರು. ಕನ್ನಡಿಗರಾಗಿ ನಮ್ಮ ಉಲ್ಲಾಳ ಶ್ರೀನಿವಾಸ್ ಮಲ್ಯಾರವರು ಬಹಳಷ್ಟು ಕೆಲಸ ಮಾಡುತ್ತಾ ಇರುವುದು. ನಮ್ಮ ಹಾರ್ಬರ್ ಆಗಲಿ, ಸುರತ್ಕಲ್ಲ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ನೇತ್ರಾವತಿ ಬ್ರಿಡ್ಜ್ ಆಗಲಿ, ಇದೆಲ್ಲ ಇವತ್ತಿನ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಮಕ್ಕಳಿಗೆ ಗೊತ್ತುಂಟು ವಿರಾಟ್ ಕೊಹ್ಲಿ ಯಾರು ಅಂತ ಹೇಳಿದರೆ ಗೊತ್ತುಂಟು. ಅದೇ ರೀತಿ ಸಿನಿಮಾ ತಾರೆಯಾದ ಶಿಲ್ಪಾ ಶೆಟ್ಟಿಯಲ್ಲಿಯವಳು, ಐಶ್ವರ್ಯ ರೈಯಲ್ಲಿಯವರು, ಅದೇ ರೀತಿ ಎಲ್ಲ ಕನ್ನಡದವರು. ಕನ್ನಡದಲ್ಲಿ ಅನೇಕ ವ್ಯಕ್ತಿಗಳು ಇವತ್ತು ನಮ್ಮ ನಟ ಸುದರ್ಶನ್ ಯಾರು, ರಾಧಿಕಾ ಪಂಡಿತ್ ಯಾರು, ಎಲ್ಲ ಸಿನಿಮಾ ರಂಗದಲ್ಲಿ ಹಲವಾರು ವ್ಯಾಪಾರಿ ರಂಗದಲ್ಲಿ ನಮ್ಮ ಕನ್ನಡದವರು ಅನೇಕ ಒಂದು ಮುಂಚೂಣಿಯಲ್ಲಿ ಇದ್ದಾರೆ ಬಂಧುಗಳು. ಅದನ್ನು ನಾವು ನೆನಪಿಸಿಕೊಳ್ಳಬೇಕು. ಅದೇ ರೀತಿ ಕನ್ನಡವನ್ನು ನಾವು ಮುಂದೆ ತರಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಮ್ಮಿಂದ ಆಗಬೇಕು ಅಂತ ಹೇಳಿಕೊಂಡು ನಾನು ಹೆಚ್ಚೇನು ಮಾತಾಡೋದಿಲ್ಲ. ಅನೇಕ ಹಿರಿಯರು, ಈಗ ಮಿನಿಸ್ಟ್ರು ಬಂದರೆ ಇವರ ಮಾತೆಲ್ಲ ಕಟ್, ಹೌದಾ? ಮತ್ತು ಅವರ ಮಾತಿ ಕೊಡಲೇಬೇಕು, ಅನಿವಾರ್ಯ. ನಮ್ಮ ರಶೀದ್ ಸಾಹೇಬರಂತೂ ಬಹಳ ಮಾತಾಡಲೇಬೇಕಾದವರು, ಬಹಳಷ್ಟು ಎತ್ತರದ ಪೀಠಕ್ಕೆ ಏರಿದವರು. ಅವರಿಗೆ ಕೂಡ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ಅದೇ ರೀತಿ ಕವಿ BM ಇದ್ದಿನಪ್ಪನವರ ಐಕ್ಯ ದಮ್ರತದ ರಸಕ್ಕೆ ಜೀವದ ಬೆಸುಗೆ ಕೂಡಿ ಬರೆ ನಮ್ಮೊಳಗೆ 14 ಲೋಕವನ್ನು ಸಪ್ತ ಸಾಗರವನ್ನು ಗೆದ್ದು ದಾಟುವ ವೇಗ ಉಂಟು ಅಂತೇಳಿ ಹೇಳಿಕೊಂಡು ಇವನಾರವನೆಂದೆನಿಸಬೇಡ, ಇವ ನಮ್ಮವನೆಂದೆನಿಸು, ಇವ ನಮ್ಮ ಮಗನ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಯಾರು ಹೇಳಿದ್ದು? ಬಸವಣ್ಣನವರು ಹೇಳಿದ್ದು. ಆಧ್ಯಾತ್ಮಿಕ ಪುರುಷರಿಂದ ಕೂಡಿದಂಥ ಭಾರತ, ಶಿಶುನಾಳ ಶರೀಫರಿಂದ ಕೂಡಿದಂಥ ಭಾರತ. ಅದೇ ರೀತಿ ಅನೇಕ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಸತ್ಯವ ನುಡಿಯುವುದೇ ಸ್ವರ್ಗ ಮಿಥ್ಯವ ನುಡಿಯುವುದೇ ನರಕ. ಬಸವಣ್ಣನವರ ಎಂತಹ ಮಾತು! ಹುರುಳಿಲ್ಲ ಈ ಸಂಸಾರದಲ್ಲಿ ಹುರುಳಿಲ್ಲ, ಈ ಸಂಸಾರದಲ್ಲಿ ಹುರುಳಿಲ್ಲ, ಸಂಸಾರದಲ್ಲಿ ಬಿದ್ದು ಕೆಟ್ಟನಯ್ಯ ಅಂತೇಳಿ ಯಾರು ಹೇಳ್ತಾರೆ? ಬಸವಣ್ಣ ಹೇಳ್ತಾರೆ. ಇಂತಹ ಅನೇಕ ಅರ್ಥಗರ್ಭಿತ ಮಾತುಗಳು ಕನ್ನಡದಲ್ಲಿ ಇರುವಾಗ ನಾವು ಆ ಕನ್ನಡವನ್ನು ಕುವೆಂಪುರವರು ಫಸ್ಟಿಗೆ, KV ಪುಟ್ಟಪ್ಪನವರು ಕುವೆಂಪುರವರು ಫಸ್ಟಿಗೆ ಬರ್ತದ್ದು ಇಂಗ್ಲೀಷ್ನಲ್ಲಿ. ಅದರ ಹೆಸರು ದ ಬಿಗಿನರ್ಸ್ ಮೌಸ್ ಅಂತ ಹೇಳಿಕೊಂಡು ಅದನ್ನು ಕೊಂಡು ಹೋಗಿ ಒಬ್ಬ ಇಂಗ್ಲೀಷ್ ಕವಿಗೆ ತೋರಿಸ್ತಾರೆ. ಆ ಇಂಗ್ಲೀಷ್ ಕವಿ ಹೇಳ್ತಾರೆ, ನೀವು ನಿಮ್ಮ ಭಾಷೆಯಲ್ಲಿ ಬರೀಲಿಕ್ಕೆ ಶುರು ಮಾಡಿ ಅಂತ ಹೇಳಿಕೊಂಡು. ಇದು ಕುವೆಂಪುರವರ ಚರಿತ್ರೆಯಲ್ಲಿ ಉಂಟು, ಓದಿದರೆ ಗೊತ್ತಾಗ. ನಾವು ಓದುವುದಿಲ್ಲ, ಈಗ ಪುಸ್ತಕ ಬೇಡ, ಈಗ ಎಲ್ಲರ ಕೈಯಲ್ಲೂ ಒಂದು ಉಂಟಲ್ಲ, ಯಾವುದದು? ಪುಸ್ತಕವನ್ನೆಲ್ಲ ಎಲ್ಲೆಲ್ಲಿ ನಾವು ಬಿಸಾಡಿದ್ದೇವೆ. ಆದ್ದರಿಂದ ಇದು ಹಾಗೆ ಉಂಟು ಕವಿ ಪುಟ್ಟಪ್ಪನವರ ಚರಿತ್ರೆ. ಆದ್ದರಿಂದ ನಮ್ಮ ಶಾಸಕರು ಈಗ ಬರ್ತಾರೆ, ಅವರಲ್ಲಿ ಕೂಡ ಹೇಳಿ, ಮಂಗಳೂರಿನಲ್ಲಿ ಕೂಡ ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ಅವರಿಗೆ ಉಸ್ತುವಾರಿ ಮಂತ್ರಿಯಾಗಿದ್ದಾರೆ
ಅವರ ನೆಲೆಯಲ್ಲಿ ಅವರ ಉಸ್ತುವಾರಿಯಲ್ಲಿ ಒಂದು ಆಗಲಿ ಅಂತ ಹೇಳಿ ನೀವೆಲ್ಲ ಒತ್ತಾಯ ಮಾಡಿ ನಾವು ಹೋಗುವ ಅಂತ ಹೇಳಿ 2 ಮಾತನ್ನು ನಾನು ಮುಕ್ತಾಯಗೊಳಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಅದೇ ರೀತಿ ಈ ದೀಪಗಳನ್ನೆಲ್ಲ ನೋಡುವಾಗ ಹಚ್ಚೇವು ಕನ್ನಡದ ದೀಪ ಅಂತ ಹೇಳಿ ನೆನಪಾಗುತ್ತಾ ಉಂಟು ಅಂತೇಳಿ ಹೇಳಿಕೊಂಡು ನನ್ನೆರಡು ಅದೇ ರೀತಿ ನಮ್ಮ ದೀಪಾವಳಿಯ ಕೂಡ ಶುಭಾಶಯಗಳು ಅಂತೇಳಿ ಹೇಳಿಕೊಂಡು, ಮೊನ್ನೆ ನನಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಬರುವಾಗಲೂ ಹೆದರಿಕೆ ಆಗಿತ್ತು. ಆ ಪಟಾಕಿಯ ಮೇಲೆ ಏನೆಲ್ಲ ಮಾಡ್ತಾರೆ ಅಂತೇಳಿ ನೋಡುವಾಗ ಸ್ವಲ್ಪ ಬ್ಯಾಲೆನ್ಸಿಯು ತೀರ್ಮಾನ ಮಾಡಿದ್ದಾರೆ ಅಂತೇಳಿ ಒಂದು ಅದರಲ್ಲಿ ಈಗ ಎಲ್ಲದಕ್ಕೂ ಕೋರ್ಟ್ ಅಲ್ವಾ. ಆದ್ದರಿಂದ ಬಂಧುಗಳೇ, ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಸಾಕಾಗೋದು. ನಾವೆಲ್ಲರೂ ಪ್ರತಿಯೊಬ್ಬರು, ನಾವು ಮನೆ ಮಂದಿಗಳು, ನಾವು ಪರಿಸರದಲ್ಲಿ ಆ ಬಗ್ಗೆ ಉತ್ಸಾಹ ತೋರಿದರೆ ಮಾತ್ರ ಕನ್ನಡ ಮುಂದಿನ ದಿನಗಳಲ್ಲಿ ಉಳಿಯಬಹುದು. ಕನ್ನಡದ ಪ್ರೇಮ ಉಳಿಯಬೇಕಾದರೆ ನಮ್ಮಲ್ಲಿ ಕಿಂಚಿತ್ತಾದರೂ ನಮ್ಮ ಕನ್ನಡದ ಬಗ್ಗೆ ಗೌರವ ನಮ್ಮಲ್ಲಿ ಬೇಕು ಅಂತ ಹೇಳುವ ಮಾತನ್ನು ಹೇಳಿ, ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಒಂದು ಶುಭಾಶಯಗಳನ್ನು ನೀಡುತ್ತಾ, ಮುಂದಿನ ದಿನಗಳಲ್ಲಿ ಆ ಪರಮಾತ್ಮನು ಈ ಊರು ಎಲ್ಲ ಜಾತಿ ಧರ್ಮದ ಜನ ಒಂದು ಉತ್ತಮ ಬಾಂಧವ್ಯದಿಂದ ಶಾಂತಿಯ ಸೌಹಾರ್ದತ ಹೌದೋಟದ ಮಧ್ಯೆ ಬದುಕುವಂತಾಗಲಿ, ಅದಕ್ಕೆ ಅಲ್ಲಾಹನು ಪ್ರೇರಣೆಯನ್ನು ನೀಡಲಿ ಅಂತ ಹೇಳುವ ಮಾತನ್ನು ಹೇಳಿ, ನಾವು ಈಗಾಗಲೇ ಶ್ರೀಧರ್ ವಾಸುದೇವರವರು ಹೇಳಿದ ಹಾಗೆ ನಾವೆಲ್ಲ ಮಾನವರು, ನಾವೆಲ್ಲ ಬೇರೆ ಬೇರೆ ರೀತಿಯ ಹೆಸರಲ್ಲಿ ದೇವರನ್ನು ಕರೆದರೂ ಏಕಮಾತ್ರ ದೇವ ಅಂತ ಹೇಳುವಂಥದ್ದನ್ನು ಎಲ್ಲ ಜಾತಿಯ ಜನ ನಾವು ಒಪ್ಕೊಳ್ಳುವಂಥವರು. ಆದ್ದರಿಂದ ಅವರವರ ಧರ್ಮವನ್ನು ಅವರವರ ಆ ಒಂದು ನಿಯಮಾನುಸಾರ ಧರ್ಮವನ್ನು ರಕ್ಷಿಸುವ ಕಾರ್ಯವನ್ನು ಮಾಡಿ, ತಮ್ಮ ದೈನಂದಿನ ಪೂಜೆ ಕಾರ್ಯಗಳನ್ನು ಮಾಡಿ, ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಮಾಡಿ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಆ ಕೋಮು ಭಾವನೆಯನ್ನು, ಈಗ ನನಗೆ ತುಂಬ ಸಂತೋಷ ಇದೆ. ನಾನೀಗ 2.5 ವರ್ಷ, ಈಗ ಜಯರಾಮ್ ಶೆಟ್ಟರ ಬಗ್ಗೆ ಮೊಹಮ್ಮದ್ ಬುಕ್ಕಚಾರಿ ಹೇಳಿದರು, ಬಹಳಷ್ಟು ಅವರು ಅನುಭವಿಸಿದ್ದಾರೆ. ಅನುಭವಿಸಿದಾಗ ಭಾಳ ಕಷ್ಟ ಆದರೂ ಕೂಡ ಅದನ್ನು ಮೆಟ್ಟಿ ನಿಂತು ಉಳ್ಳಾಳದಲ್ಲಿ ಶಾಂತಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸದಾನಂದ ಬಂಗೇರವರು ಕೂಡ ಅವರು ದುಡಿದ ಕೆಲಸ ಅಷ್ಟಿಷ್ಟೇನಲ್ಲ. ನಾನು ಕೂಡ ಯಾವತ್ತೂ ಹೇಳುವಂಥದ್ದು, ಮಾನವರಾಗಿ ಸ್ವಲ್ಪ ಅಲ್ಪ ಆಯುಷ್ಯದಲ್ಲಿ ಜೀವಿಸುವಂಥ ನಾವುಗಳು ಎಲ್ಲವನ್ನು ನಾವು ಕ್ಷಣ ಮಾತ್ರಕ್ಕೆ ಕೆಲವೊಂದು ವಿಚಾರಗಳನ್ನು ಮರೆಯುವಂಥದ್ದನ್ನು ತಕ್ಷಣಕ್ಕೆ ಮರೆತು ಬಿಟ್ಟರೆ ಊರಲ್ಲಿ ಯಾವುದೇ ಗೊಂದಲ ಇರುವುದಿಲ್ಲ. ಆ 5 ನಿಮಿಷ ನಮಗೆ ಬರುವಂಥ ಕೋಪ, ಏನೋ ಹೆಚ್ಚು ಕಮ್ಮಿ ಆದಾಗ ಮನುಷ್ಯನಿಗೆ ಸ್ವಭಾವ ಕೋಪ ಬರುವಂಥ, ಆ ಕೋಪ ಬಂದಾಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ, ನೀನು 5 ನಿಮಿಷ, ಕೆಲವು ನಿಮಿಷ, 2 ನಿಮಿಷ ಅಥವಾ 1 ನಿಮಿಷ ನೀ ಮೌನವಾಗಿರು, ಆಗ ತನ್ನಿಂತಾನೇ ನಿನ್ನ ಕೋಪ ಕಮ್ಮಿಯಾಗಿ ಬಿಡ್ತದೆ. ಆ ಕಮ್ಮಿ ಆದಾಗ ಎಲ್ಲವೂ ಅಲ್ಲಿ ಸುಶಾಂತವಾಗಿ ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಎಲ್ಲವನ್ನೂ ತಿನ್ನುವಂಥ ಈ ನಾವು ಮನುಷ್ಯರು ಕೋಪ ಎಂಬುದನ್ನು ನಾವು ಮನಸ್ಸಲ್ಲಿಟ್ಕೊಂಡಾಗ ಇವತ್ತು ನಾವು ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಅಳಿದಾಡ್ತೇವೆ. ಆದರೆ ಅದರ ರಿಸಲ್ಟ್ ಮಾತ್ರ ಶೂನ್ಯ ಆಗಿದೆ. ನಾವೇ ಸರಿಯಾಗಬೇಕಲ್ಲದೆ ಯಾವ ಪೊಲೀಸ, ಯಾವ ಕೋರ್ಟ್ ನಮ್ಮನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸರಿಯಾಗಬೇಕಾದರೆ ನಮ್ಮ ಮನಸ್ಸನ್ನು ನಾವು ಬಲವಾಗಿ ಹಿಡಿದುಕೊಳ್ಳಬೇಕು. ನಮ್ಮ ಮನಸ್ಸು ಒಬ್ಬರನ್ನೊಬ್ಬರನ್ನು ಪ್ರೀತಿಸುವ ಮನಸ್ಸಾಗಿ ಪರಿವರ್ತನೆ ಆದಾಗ ಮಾತ್ರ ಎಲ್ಲವೂ ಸುಶಾಂತವಾಗಿ ನಡೆಯಲಿಕ್ಕೆ ಸಾಧ್ಯ. ಆದ್ದರಿಂದ ಇಷ್ಟು ಹೇಳಿ ಮಗದೊಮ್ಮೆ ನಾನು ದೀಪಾವಳಿಯ ಶುಭಾಶಯಗಳನ್ನು ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ನಡೆಯುವಂಥ ಈ ಹಬ್ಬಕ ಉತ್ಸವ ಅದು ಕೂಡ ಉಳ್ಳಾಳದಲ್ಲಿ ಅಂತ ಹೇಳಿದರು, ಭಾಳ ಖುಷಿಯಾಗ್ತದೆ. ಉತ್ಸವ ಸಮಿತಿಯಲ್ಲಿ MLA ಗೌರವ ಅಧ್ಯಕ್ಷರು
ಮಾಜಿ ಎಮ್ಮೆಲ್ಯೆ ಸ್ವಾಗತ ಅಧ್ಯಕ್ಷರು, ದಿನಕರ್ ಉಳ್ಳಾಲ್ ಕಾರ್ಯಾಧ್ಯಕ್ಷರು, ಆನಂತರ ಈಗ ಧನಲಕ್ಷ್ಮಿ ಗಟ್ಟಿಯವರು ಪ್ರಧಾನ ಕಾರ್ಯದರ್ಶಿ. ಅದಲ್ಲದೆ ನಾವು ಉಳ್ಳಾಲ ದರ್ಗಾದ ಅಧ್ಯಕ್ಷರನ್ನು ಕಾಯಮಾಗಿ ನಮ್ಮ ಉಪಾಧ್ಯಕ್ಷರು, ಸೈಂಟ್ ಸೆಬೆಸ್ಟಿಯನ್ನ ಧರ್ಮಗುರುಗಳನ್ನು ಕಾಯಮಾಗಿ ನಮ್ಮ ಉಪಾಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿಕೊಂಡು ಸೌಹಾರ್ದಯುತವಾಗಿ ನಾವು ಒಟ್ಟಾಗಿ ಇರಬೇಕೆಂಬ ದೃಷ್ಟಿಯಿಂದ ನಾವು ಇಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ದೃಷ್ಟಿಯಿಂದ ಇವರು ಬಂದಿದ್ದಾರೆ ಗೌರವ ಉಪಾಧ್ಯಕ್ಷರು. ಆದ್ದರಿಂದ ದರ್ಗದ ಧರ್ಮಗುರುಗಳು ಕೂಡ ಕೆಲವಾರು ಮೀಟಿಂಗಿಗೆ ನಮ್ಮ ಜೊತೆಯಲ್ಲಿ ಬಂದಿದ್ದೇವೆ. ತಾವು ಇದನ್ನು ತಿಳ್ಕೊಳ್ಬೇಕು. ನೀವು ಕಾದರವ ಸಿಕ್ಕಿದಾಗ ನಾವು ಒಟ್ಟಾಗಿದ್ದುಕೊಂಡು ಈ ಉತ್ಸವವನ್ನು ಮಾಡುವ ದೃಷ್ಟಿಯಿಂದ ನಾವು ಇದರಲ್ಲಿ ಏನು ವಂಚನೆಗಳು, ಲೋಪದೋಷಗಳು, ವ್ಯತ್ಯಾಸಗಳು ಖಂಡಿತ ಯಾವುದೇ ಇಲ್ಲ. ಎಲ್ಲ ಸರ್ಕಾರಿ ಇಲಾಖೆಯಿಂದ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲೇ ಅವರ ಗಮನಕ್ಕೆ ತಂದೆ ಮಾಡುವಂಥದ್ದು. ಆದ್ದರಿಂದ ವ್ಯತ್ಯಾಸಗಳು ಆಗದೇ ಇರಲಿ ಅಥವಾ ಆಯಿತು, ನಾವು ಇಲ್ಲಂದರೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅಲ್ಲಿ ಮಂತ್ರಿಗಳಿದ್ದಾವಾಗ ಆಗೋದು. ಯಾಕಂತ ಹೇಳಿದ್ರೆ ಸರ್ಕಾರದ ಹಣ ಸಹಜವಾಗಿ ಅದು ಸರ್ಕಾರದ ತಪ್ಪೇನಲ್ಲ, ನಾವು ಸರ್ಕಾರದ ವತಿಯಿಂದಲೇ ಮಾಡಬೇಕಂತ ಹೇಳಿ ತಪ್ಪೇನಾಗೋದಿಲ್ಲ. ಆದರೆ ನಮಗೂ ಅದಕ್ಕೂ ನಂಟು ಇದೆ. ಇವತ್ತು ಅಬ್ಬಕ್ಕ ಭವನಕ್ಕೆ ನಮಗೆ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಇರುವಾಗ ನಾನು ದಿನಕರ್ ಉಳ್ಳಾಲ್ ಒಟ್ಟಿಗೆ ಹೋದದ್ದು, ಅವ್ರಿಗೆ ಮನೆ ಕೊಟ್ಟಿದ್ದೀವಿ. ನಮಗೆ ಒಂದು ಅಬ್ಬಕ್ಕ ಭವನ ಮಾಡಬೇಕು. ಅವರು ಒಂದೇ ಮಾತು, ಮುಂದಿನ ಬಜೆಟ್ನಲ್ಲಿ ಅವರಾಗಿ ಘೋಷಣೆ ಮಾಡಿ 2 ಕೋಟಿ ರೂಪಾಯಿ. ಆದರೆ ಇದನ್ನು ಈಗ ನಮ್ಮ ಖಾದರ್ ಸಾಹೇಬರು ಸುಮಾರು 12 ಕೋಟಿ ಅವರಿಗೆ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ವ್ಯವಸ್ಥಿತವಾದಂಥ ರೀತಿಯಲ್ಲಿ ಒಂದು ಅಬ್ಬಕ್ಕ ಭವನ ಮಾಡುವಂಥದ್ದು. ಆದ್ದರಿಂದ ನಮಗೆ ಉಳ್ಳಾಲ ಅಬ್ಬಕ್ಕ ಮತ್ತು ಕೋಮು ಸೌಹಾರ್ದತೆ ಎಲ್ಲವನ್ನ ಒಟ್ಟಾಗಿದ್ದುಕೊಂಡು ನಾವು ತುಂಬ ಹೇಳಿದರು. ದರ್ಗದ ಅಧ್ಯಕ್ಷರು ಕೂಡ ಹೇಗಾಗಿತ್ತು ಅಂತ ಹೇಳಿದರೆ, ನಾನು MLA ಇರುವಾಗ ನಾನು UK ಇಬ್ರಾಹಿಂರದ ನಿರಂತರ ಸಂಪರ್ಕ ಇಟ್ಕೊಳ್ಳೋದು. ಅವರು ದರ್ಗದ ಅಧ್ಯಕ್ಷರು. ಅವರು ಏನಾದರೂ ವ್ಯತ್ಯಾಸ ಆದರೆ ನನಗೆ ಫೋನ್. ನಾವು ಇಬ್ಬರು ಉಳ್ಳಾಲ ಸಬ್ ಇನ್ಸ್ಪೆಕ್ಟರ್ ಕರೆದುಕೊಂಡು ಎಲ್ಲಿ ಜಾಗದ ವ್ಯತ್ಯಾಸ ಅಂತ ಅಲ್ಲಿ ಹೋಗ್ತೀವಿ. ನಾವು ಒಟ್ಟಾಗಿದ್ದೇವೆ, ನಿಮ್ಮ ಜೊತೆಯಲ್ಲಿ ನಾವು ಬರೋಣ, ನಾವು ರಾಜಿ ಮಾಡಿಕೊಳ್ಳುವ. ಇಲ್ಲಾಂದರೆ ಹಿಂದೂ ಮುಸಲ್ಮಾನ್ ಆ ಥರ ಬೇಡ ಅಂತ ಅವರಿಗೆ ಮೈಕ್ದಲ್ಲಿ ಪೊಲೀಸ್ ಜೀಪಿನಲ್ಲಿ ನಾವು ಇಡುವಂಥದ್ದು. ಆದ್ದರಿಂದ ವ್ಯತ್ಯಾಸ. ಆದ್ದರಿಂದ ನಾವು ಒಬ್ಬಕ್ಕ ಉತ್ಸವದ ವ್ಯವಸ್ಥೆ ಕೂಡ ಅದೇ ಥರ ನಾವು ಒಟ್ಟಾಗಿರ್ಬೇಕು. ಇಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಹಿಂದೂಗಳು ಅಥವಾ ಬೇರೆ BJPಯವರು, JDSನವರು, ಕಾಂಗ್ರೆಸ್ನವರು ಒಟ್ಟಾಗಿದ್ದೇವೆ. ನಾವು ಇಲ್ಲೆಲ್ಲ ಇದ್ದಾರೆ. ಇಲ್ಲಿ ಒಂದೇ ಪಾರ್ಟಿಯವರು ಏನಿಲ್ಲ, ಒಂದೇ ಪಾರ್ಟಿ ಇಲ್ಲ, ಒಂದೇ ಜಾತಿಯವರಿಲ್ಲ, ಒಂದೇ ಧರ್ಮದಿಲ್ಲ. ಆ ದೃಷ್ಟಿಯಿಂದ ನಾವು ಒಟ್ಟಾಗಿದ್ದುಕೊಂಡು ಹಬ್ಬಕ್ಕ ಉತ್ಸವವನ್ನು ಮಾಡುವ. ನಾನು ದಿನಕರ್ ಉಳ್ಳಾಲ್ಗೆ ಋಣಿಯಾಗಿದ್ದೇನೆ. ಯಾಕಂದರೆ ತುಂಬ ಹೆಣಗಾಡ್ತಾ ಇದ್ದಾರೆ. ನಾವು ಒಂದು ಆ ಉತ್ಸವದ ಸಂದರ್ಭದಲ್ಲಿ ಅದನ್ನು ಆಲೋಚನೆ ಮಾಡೋದಾದ್ರೆ ಆ ಪುಣ್ಯಾತ್ಮ ವರ್ಷ ಇಡೀ ಅದನ್ನೇ ಆಲೋಚನೆ ಮಾಡ್ತಾ ಇರ್ತಾರೆ. ಏನು ಮಾಡೋದು, ಯಾರ ಹತ್ರ ಹೋಗೋದು. ಒಂದು 50 ಸಲ ಹೋಗಿದ್ದಾರೆ. ನಾವು ನಮ್ಮ ಮನೆಯಲ್ಲಿ ಇದ್ದೇವೆ. ಒಂದು 50 ಸಲ ಆದರೆ ಬೆಂಗಳೂರಿಗೆ ಹೋಗಿ ಎಡ್ತಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅದನ್ನು ಮನವರಿಕೆ ಮಾಡಿಕೊಳ್ಳುವಂಥ ನಮ್ಮ ಮಂತ್ರಿಗಳಿಗೆ ಅವರು ಕಣ್ಣು ಬಿಡದಿದ್ದರೆ ಆಗಲ್ಲ. ಯಾಕಂತೇಳಿ ಅವರು ಮಂತ್ರಿಗಳು ಸರ್ಕಾರ ಹೋದು ನಾವು ಎಷ್ಟೇ ಹೋಗರಿದ್ರು ಕೂಡ ಅದು ಆಗುವಂಥದ್ದೆಲ್ಲ ಅವ್ರು ಮಾಡ್ತಾರೆ, ನಮಗೆ ಕೊಡ್ತಾರೆ ಎಂಬ ವಿಶ್ವಾಸದಿಂದ ನಾವು ನಿಮ್ಮನ್ನೆಲ್ಲ ಕರೆದಿದ್ದೇವೆ. ನಾವು ಒಟ್ಟಾಗಿದ್ದುಕೊಂಡು ಹಬ್ಬಕ್ಕ ಉತ್ಸವವನ್ನು ಮಾಡುವ. ಈಗಾಗಲೇ ಗಾಂಧಿ ಜಯಂತಿಯನ್ನು ನಾವು ಹಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ನಾವು ಆಚರಿಸಿದ್ದೇವೆ. ಈಗ ದೀಪಾವಳಿ ಮುಂಚೆ ಕೂಡ ನಾವು ಮಾಡ್ತಾ ಇದ್ದೇವೆ. ನಾವೆಲ್ಲ ನಾವು ಒಟ್ಟಾಗಿದ್ದುಕೊಂಡು ಹಬ್ಬಕ್ಕಳ ಹೆಸರನ್ನು ಉಳ್ಳಾಲದಲ್ಲಿ ಚಿರಸ್ಥಾಯಿಯನ್ನು. ಯಾಕಂತೇಳಿ ಒಂದು ಮಾತು, ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಬಂದಾಗ ಹಬ್ಬಗಳನ್ನು ನೆನಪು ಮಾಡಿದ್ದಾರೆ, ನರೇಂದ್ರ ಮೋದಿ ಅವರು ನೆನಪು ಮಾಡಿದ್ದಾರೆ, ಅಮಿತ್ ಶಾ ಅವರು ನೆನಪು ಮಾಡಿದ್ದಾರೆ. ಆದ್ದರಿಂದ ಇದು ರಾಜ್ಯ ಮಟ್ಟಕ್ಕೆ ನನಗೆ ಯಡಿಯೂರಪ್ಪನವರೇ ಫೋನ್ ಮಾಡಿ ಹಬ್ಬಗಳ ಇತಿಹಾಸ ಏನು, ಹಬ್ಬಗಳ ಕಾರ್ಯಕ್ರಮ ಏನಂತೇಳಿ, ಹಬ್ಬಕ್ಕ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪೋರ್ಚುಗೀಸರು ಕಪ್ಪ ಕೊಡ್ಲಿಕ್ಕೆ ಹೇಳುವಾಗ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಇಲ್ಲಿಂದ ಬೆಲ್ಲ ಅಥವಾ ಕಪ್ಪು ಮಾರಾಟದ ಪ್ರಶ್ನೆ ಇಲ್ಲ. ನಮಗೆ ಕಪ್ಪ ಕೊಡಬೇಕಾದ್ರೆ ಕಪ್ಪ ಕೊಡುವುದಿಲ್ಲ, ಇದು ನಮ್ಮ ನಾಡು ಅಂತ ಹೇಳಿದಿಲ್ಲ ಅಂತ. ಹೌದಲ್ಲ. ಆ ದೃಷ್ಟಿಯಿಂದ ಅವರಿಗೆ ಗಂಭೀರತೆ ಬರಬೇಕಲ್ಲ. ಬೆಂಗಳೂರಿನಲ್ಲಿ ಆಡೋರು ಅದನ್ನು ತಿಳ್ಕೊಳ್ಬೇಕು, ಇಲ್ಲದಿದ್ರೆ ಅದು ಆಗಲ್ಲ. ಆದ್ದರಿಂದ ಅದನ್ನು ಅಷ್ಟರ ಮಟ್ಟಿಗೆ ನಮಗೆ ಸಂತೋಷ. ನಾವು ಗಮನ ಸೆಳೆದಿದ್ದೇವೆ ಸರ್ಕಾರದ್ದು ಮತ್ತು ಪ್ರಮುಖರದ್ದು, ಸರ್ಕಾರಿ ಅಧಿಕಾರಿಗಳಿಂದ. ಆದ್ದರಿಂದ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಉತ್ಸವವನ್ನು ಯಶಸ್ವಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾದವರು ನಮ್ಮ ಕರ್ನಾಟಕ ಘನ ಸರ್ಕಾರದ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ UT ಖಾದರ್ ಅವರು. ಅವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಸಮಾರಂಭವನ್ನು ಉದ್ಘಾಟನೆ ಮಾಡಿದವರು ನಮ್ಮ ಉಳ್ಳಾಲದ ಮಾಜಿ ಶಾಸಕರು, ನಮ್ಮ ಹಬ್ಬಕ್ಕೋತ್ಸವ ಸಮಿತಿಯ ಸ್ವಾಗತಾಧ್ಯಕ್ಷರಾದ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರಿಗೆ ನಮ್ಮ ಸಮಿತಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ.